ಭಾರತಕ್ಕೆ ಎದುರಾಗುತ್ತಾ ಸಂಕಷ್ಟ. ಪಾಕ್ ನನ್ನ ಬ್ರದರ್ ಅಂದಿದ್ದೇಕೆ ಹಮಾಸ್ ನಾಯಕ. ಕಾಶ್ಮೀರಿ ಏಕತಾ ದಿನ ಅಂದ್ರೇನು. ಖಾಲಿದ್ ಕ್ಯಾದೋಮಿ ಪಾಕ್ಗೆ ಭೇಟಿ ಕೊಟ್ಟಿದ್ಯಾಕೆ. ಪಿಒಕೆಯಲ್ಲಿ ಹೆಚ್ಚಾಗುತ್ತಾ ಉಗ್ರವಾದ. ಇಸ್ರೇಲ್ನಲ್ಲಿ ಜನರ ಮಾರಣ ಹೋಮಕ್ಕೆ ಕಾರಣವಾಗಿದ್ದ ಆ ಉಗ್ರ ಸಂಘಟನೆಯ ಮುಖ್ಯಸ್ಥ ಭಾರತದ ಸಮೀಪದಲ್ಲಿ ಬಂದಿದ್ಯಾಕೆ. ಜಾಗತಿಕ ಮಟ್ಟದಲ್ಲಿ ಅನೇಕ ರಾಷ್ಟ್ರಗಳಿಂದ ಬ್ಯಾನ್ ಆಗಿರುವ ಈ ಸಂಘಟನೆಯ ಅಸಲಿಯತ್ತು ಏನು. ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸಲು ಪಾಕ್ಗೆ ಟೆರರಿಸಂ ನೆರವಾಗುತ್ತಾ. ಅಷ್ಟಕ್ಕೂ ಭಾರತಕ್ಕೆ ಆತಂಕ ಎದುರಾಗಿದ್ದೇಕೆ ಅನ್ನೋ ಈ ಎಲ್ಲಾ ವಿಚಾರಗಳ ಕುರಿತು ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ಪಡೆಯಲು ತಪ್ಪದೇ ಕೊನೆವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ. ಹೌದು, ಎಷ್ಟೊತ್ತು ನಾವು ಹೇಳಿದ್ದು ಇಸ್ರೇಲ್, ಅಮೆರಿಕ, ಯುರೋಪಿಯನ್ ಯೂನಿಯನ್ ಸೇರಿದಂತೆ ಬ್ರಿಟನ್ ದೇಶಗಳಿಂದ ಜಾಗತಿಕ ಮಟ್ಟದಲ್ಲಿ ಮುಖಭಂಗಕ್ಕೆ ಒಳಗಾಗಿ ಬ್ಯಾನ್ ಆಗಿರುವ ಹಮಾಸ್ ಸಂಘಟನೆಯ ಬಗ್ಗೆ. ಇಸ್ರೇಲ್, ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾ ಪಟ್ಟಿಯನ್ನು ಒಳಗೊಂಡಿರುವ ಮುಸ್ಲಿಂ ಪ್ಯಾಲೆಸ್ಟೈನ್ ರಾಷ್ಟ್ರ ಸ್ಥಾಪನೆಯಾಗಬೇಕೆಂದು ನಿರಂತರ ಇಸ್ರೇಲ್ ವಿರುದ್ಧ ಸಮರ ನಡೆಸ್ತಾ ಇದೆ. ಇಸ್ರೇಲ್ನ ಬಂಡುಕೋರ ಉಗ್ರ ಸಂಘಟನೆಯಾಗಿರುವ ಈ ಹಮಾಸ್ ಇಸ್ರೇಲ್ ಮೇಲೆ ಮುಗಿ ಬೀಳುತ್ತಲೇ ಇದೆ. ಹಮಾಸ್ ಅಂದ್ರೆ ಹರ್ಕತ್ ಅಲ್ ಮುಕಾವಾಮಫ್ ಅಲ್ ಇಸ್ಲಾಮಿಯಾ ಅಂದ್ರೆ ಇಸ್ಲಾಮಿಕ್ ಪ್ರತಿರೋಧ ಚಳುವಳಿಯನ್ನ ಮಾಡುವ ಸಂಘಟನೆಯಾಗಿದೆ. ಈ ಹಮಾಸ್ ಅಂದ್ರೆ ಉತ್ಸಾಹ ಎಂಬ ಅರ್ಥವೂ ಇದೆ. ಕಳೆದ 2023 ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ವಾಯು, ಜಲ, ಭೂಮಿ ಮುಖಾಂತರವಾಗಿ ಪ್ಯಾಲೆಸ್ತೀನ್ನ ಗಾಜಾ ಪಟ್ಟಿಯಿಂದ ಹಮಾಸ್ ಉಗ್ರರು ದಾಳಿ ನಡೆಸಿದ್ರು. ಇದರಿಂದ 1200ಕ್ಕೂ ಹೆಚ್ಚು ಜನ ಇಸ್ರೇಲ್ನಲ್ಲಿ ಸಾವನ್ನಪ್ಪಿದ್ರು. ಅಕ್ಟೋಬರ್ 7 ಇಸ್ರೇಲ್ನ ಇತಿಹಾಸದಲ್ಲಿಯೇ ಕರಾಳ ದಿನವಾಗಿತ್ತು. ಇದರಿಂದ ಹಮಾಸ್ ಉಗ್ರರ ವಿರುದ್ಧ ಕೆರಳಿದ ಇಸ್ರೇಲ್ ಮರುದಿನವೇ ಯುದ್ಧ ಘೋಷಿಸಿತ್ತು. ಇಸ್ರೇಲ್ ರಕ್ಷಣಾ ಪಡೆಗಳು ಗಾಜಾ ಪಟ್ಟಿಯ ಮೇಲೆ ವೈಮಾನಿಕ ದಾಳಿ ನಡೆಸೋದ್ರೊಂದಿಗೆ ಯುದ್ಧದ ತೀವ್ರತೆ ಹೆಚ್ಚಾಗಿತ್ತು. ಅಂದಹಾಗೆ ಈ ಹಮಾಸ್ ಬಗ್ಗೆ ಇನ್ನಷ್ಟು ನೋಡಿದಾಗ 1988ರಲ್ಲಿ ಉಗಮವಾದ ಈ ಹಮಾಸ್ ಎಂಬುದು ಇಸ್ರೇಲ್ನ ಗಾಜಾವನ್ನ ಆಳುವ ಪ್ಯಾಲೆಸ್ತೀನಿಯನ್ ಉಗ್ರಗಾಮಿ ಸಂಘಟನೆಯಾಗಿದೆ. ಇದು ಹಲವಾರು ಪ್ಯಾಲೆಸ್ತೀನಿಯನ್ ಹಾಗೂ ಇಸ್ಲಾಮಿಸ್ಟ್ ಉಗ್ರಗಾಮಿ ಗುಂಪುಗಳಲ್ಲಿ ದೊಡ್ಡ ಗುಂಪಾಗಿದೆ. ಅಲ್ಲದೆ ಇದಕ್ಕೂ ಮುನ್ನ ಅಂದ್ರೆ 2005ರಲ್ಲಿ ಇಸ್ರೇಲ್ ತನ್ನ ಸೇನಾ ಪಡೆಗಳನ್ನ ಮತ್ತು ವಸಾಹತುಗಾರರನ್ನ ಗಾಜಾದ ಪಟ್ಟಿಯಿಂದ ವಾಪಸ್ ಕರೆಯಿಸಿಕೊಳ್ಳುತ್ತೆ. ಹಮಾಸ್ ಸಂಘಟನೆಯು ಗಾಜಾದಲ್ಲಿ ತನ್ನ ರಾಜಕೀಯ ಪ್ರಭುತ್ವ ಸ್ಥಾಪಿಸಲು ಮುಂದಾಗುತ್ತೆ. ಬಳಿಕ ಹಂತ ಹಂತವಾಗಿ ಸಂಪೂರ್ಣ ಗಾಜಾ ಪಟ್ಟಿಯನ್ನ ಆಕ್ರಮಿಸಿಕೊಂಡು ಇಸ್ರೇಲ್ನಿಂದ ದಾಳಿಗೊಳಗಾಗುತ್ತೆ. ಅಲ್ಲದೆ 2017ರಲ್ಲಿ ತನ್ನ ಸಂವಿಧಾನವನ್ನ ಪುನಃ ಬರೆದುಕೊಂಡ ಹಮಾಸ್ ಉಗ್ರರು ಇಸ್ರೇಲ್ ರಾಷ್ಟ್ರ ರಚನೆಯಾಗಿರುವುದು ಕಾನೂನು ಬಾಹಿರ, ನ್ಯಾಯಸಮ್ಮತ ಅಲ್ಲ ಅಂತ ಪ್ರತಿಪಾದಿಸುತ್ತಲೇ ಬರ್ತಾ ಇದೆ. ಇನ್ನು ಹಮಾಸ್ನಲ್ಲಿ ಸಾಂಸ್ಕೃತಿಕ ಘಟಕ ದವಾ ಹಾಗೂ ಸೇನಾ ಘಟಕ ಇಜ್ ಅದ್ದೀನ್ ಅಲ್ ಕಸಾಮ್ ಬ್ರಿಗೇಡ್ ಎಂಬ ವಿಭಾಗಗಳಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಹಮಾಸ್ಗೆ ಇರಾನ್ನ ಬೆಂಬಲವಿದೆ ಅನ್ನೋದು. ಅಲ್ಲದೆ ಇರಾನ್, ಸಿರಿಯಾ ಮತ್ತು ಲೆಬನಾನ್ನಲ್ಲಿನ ಇಸ್ಲಾಮಿಕ್ ಸಂಘಟನೆ ಹೆಜ್ಬೋಲವನ್ನ ಒಳಗೊಂಡ ಒಕ್ಕೂಟದ ಭಾಗವೂ ಈ ಹಮಾಸ್ ಆಗಿದೆ. ಪ್ರಮುಖವಾಗಿ ಈ ಒಕ್ಕೂಟದ ಎಲ್ಲ ಸದಸ್ಯ ಸಂಘಟನೆಗಳು ಸಹ ಅಮೆರಿಕದ ನೀತಿಯನ್ನ ವಿರೋಧಿಸುತ್ತಲೇ ಬರುತ್ತಿವೆ. ಪ್ಯಾಲೆಸ್ತೀನ್ ಒಳಗೆ ಮತ್ತು ಮಧ್ಯಪ್ರಾಚ್ಯದ ಇತರೆ ದೇಶಗಳಲ್ಲಿ ಹಮಾಸ್ ತನ್ನದೇ ಆದ ಬೆಂಬಲಿಗರನ್ನ ಹೊಂದಿದೆ. ಈ ಭಾಗದಲ್ಲಿ ಇರಾನ್, ಸಿರಿಯಾ ಮತ್ತು ಯೆಮೆನ್ ದೇಶಗಳು ದಾಳಿಗಳ ವಿಚಾರದಲ್ಲಿ ಹಮಾಸ್ಗೆ ಬೆಂಬಲ ನೀಡುತ್ತಿವೆ. ಇನ್ನು ಇಸ್ರೇಲ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ತಲೆನೋವಾಗಿರುವ ಈ ಹಮಾಸ್ ಸಂಘಟನೆಯ ನಾಯಕ ಖಲೀದ್ ಕ್ಯಾದೋಮಿ ಇದೀಗ ಪಾಕಿಸ್ತಾನದ ಜಿಹಾದಿ ಭಯೋತ್ಪಾದಕ ಸಂಘಟನೆಗಳಾದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಉಗ್ರರು ಆಯೋಜಿಸಿದ್ದ ಭಾರತ ವಿರೋಧಿ ಕಾರ್ಯಕ್ರಮ ಕಾಶ್ಮೀರ ಏಕತಾ ದಿನದಲ್ಲಿ ಭಾಗಿಯಾಗಿದ್ದ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಭಾರತಕ್ಕೆ ಹೊಂದಿಕೊಂಡಿರುವ ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟೆಯ ಶಹೀದ್ ಶಬೀರ್ ಮೈದಾನದಲ್ಲಿ ಜೆಎಐಎಂ ಮತ್ತು ಎಲ್ಇಟಿ ಸಂಘಟನೆಗಳು ಆಯೋಜಿಸಿದ್ದ ಈ ಸಭೆಯಲ್ಲಿ ಹಮಾಸ್ ನಾಯಕ ಖಲೀದ್ ಕ್ಯಾದೋಮಿ ಭಾಗವಹಿಸಿ ಉಗ್ರರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾನೆ ಎಂದು ಭಾರತದ ಗುಪ್ತಚರ ಮೂಲಗಳು ಮಾಹಿತಿ ನೀಡಿವೆ. ಅಲ್ಲದೆ ಜೆರುಸಲೇಂನಲ್ಲಿರುವ ವಿವಾದಿತ ಮಸೀದಿಯಾಗಿರುವ ಅಲ್ ಅಕ್ಸಾ ಫ್ಲಡ್ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಈ ಮಸೀದಿಯನ್ನ ಯಹೂದಿ ಮತ್ತು ಮುಸ್ಲಿಮರು ತಮ್ಮತ್ತ ವಶಪಡಿಸಿಕೊಳ್ಳಲು ಹೋರಾಡ್ತಾ ಇದ್ದಾರೆ. ಗಾಜಾದ ಜೊತೆಗೆ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಹಮಾಸ್ ಇಸ್ರೇಲ್ನಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನ ನಡೆಸುತ್ತಿದೆ. ಇನ್ನು ಈ ಪಾಕ್ಗೆ ಭೇಟಿ ನೀಡುವ ಮುನ್ನವೇ ಪಾಕ್ ನಮ್ಮ ದೊಡ್ಡ ಸಹೋದರನ ಸ್ಥಾನದಲ್ಲಿದೆ ಅಂತ ಖಾಲಿದ್ ಕ್ಯಾದೋಮಿ ಹಾಡಿ ಹೊಗಳಿದ್ದ. ಇಸ್ರೇಲ್ನಿಂದ ಬಿಡುಗಡೆಯಾಗಿರುವ 180 ಪ್ಯಾಲೆಸ್ತೀನ್ ಒತ್ತೆಯಾಳುಗಳಲ್ಲಿ 15 ಜನರಿಗೆ ಪಾಕಿಸ್ತಾನ ಆತಿಥ್ಯ ನೀಡಲು ಒಪ್ಪಿಕೊಂಡಿದೆ ಅಂತ ಕ್ಯಾದೋಲಿ ಘೋಷಿಸಿದ್ದ. ಅಲ್ಲದೆ ಇದಕ್ಕಾಗಿ ಪಾಕಿಸ್ತಾನದ ಸರ್ಕಾರಕ್ಕೆ, ಅಲ್ಲಿನ ನಾಗರಿಕರಿಗೆ ಹಾಗೂ ಪಾಕ್ ರಚನೆಗೆ ಕಾರಣರಾದವರಿಗೆ ಕೃತಜ್ಞತೆ ಸಲ್ಲಿಸುವೆ ಅಂತ ಪಾಕ್ ಪರ ಕ್ಯಾದೋಲಿ ತನ್ನ ಧನ್ಯತೆ ಮೆರೆದಿದ್ದ.
ಇನ್ನು ಈಜಿಪ್ಟ್, ಟರ್ಕಿ, ಅಲ್ಜೀರಿಯಾ, ಮಲೇಷ್ಯಾ ಹಾಗೂ ಇಂಡೋನೇಷ್ಯಾ ಸೇರಿದಂತೆ ಅನೇಕ ಮುಸ್ಲಿಂ ರಾಷ್ಟ್ರಗಳು ಬಿಡುಗಡೆಯಾಗಿರುವ ಇನ್ನುಳಿದ ಒತ್ತೆಯಾಳುಗಳಿಗೆ ಆಶ್ರಯ ನೀಡಲು ಮುಂದೆ ಬಂದಿವೆ ಅಂತ ಹೇಳಿದ್ದ. ಏನಿದು ಈ ಕಾಶ್ಮೀರ ಏಕತಾ ದಿನ? ಇನ್ನು ಸದ್ಯ ಭಾರತ ಆಡಳಿತದಲ್ಲಿರುವ ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ನೈತಿಕ ಬೆಂಬಲವನ್ನ ನೀಡೋದ್ರ ಜೊತೆಗೆ ಐಕ್ಯತೆ ಪ್ರದರ್ಶಿಸಲು ಈ ದಿನವನ್ನ ಆಚರಿಸಲಾಗುತ್ತೆ. ಅಲ್ಲದೆ ಪ್ರತಿ ವರ್ಷ ಫೆಬ್ರವರಿ 5ರಂದು ಪಾಕ್ ಉಗ್ರರು ನಡೆಸುವ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಾಶ್ಮೀರಿ ಪ್ರತ್ಯೇಕತಾವಾದಿಗಳು ಭಾರತದಿಂದ ಬೇರ್ಪಡಲು ಪ್ರೇರೇಪಣೆ ನೀಡುವುದಕ್ಕಾಗಿ ಕಳೆದ 2004ರಿಂದ ಈ ದಿನದಂದು ಪಾಕಿಸ್ತಾನದ ತುಂಬೆಲ್ಲ ರಾಷ್ಟ್ರೀಯ ರಜೆಯನ್ನ ಘೋಷಿಸಲಾಗುತ್ತೆ. ಪ್ರಮುಖವಾಗಿ ಭಾರತದ ಅಧೀನದಲ್ಲಿರುವ ಜಮ್ಮು ಮತ್ತು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಕಾಶ್ಮೀರಿಗರ ಬಲಿದಾನವನ್ನ ಗೌರವಿಸುವುದಕ್ಕಾಗಿ ಪಾಕಿಸ್ತಾನ ಈ ಆಚರಣೆ ಮಾಡ್ತಾ ಬಂದಿದೆ. ಇನ್ನು ಈ ಖಾಲಿದ್ ಯಾರಂತ ನೋಡೋದಾದ್ರೆ, ತನ್ನ ಉದ್ರೇಕಕಾರಿ ಭಾಷಣಗಳಿಂದಲೇ ಎಲ್ಲೆಡೆ ಹೆಸರು ಗಳಿಸಿರುವ ಇಸ್ರೇಲ್ನ ಹಮಾಸ್ ನಾಯಕ. ಕಳೆದ ಹಲವು ವರ್ಷಗಳಿಂದಲೂ ಈತ ಯುವಕರನ್ನ ಉಗ್ರವಾದದತ್ತ ಸೆಳೆಯುವ ಕೆಲಸ ಮಾಡ್ತಾ ಬರ್ತಿದ್ದಾನೆ. ಅಲ್ಲದೆ ಯುವಕರಿಗೆ ಹಣಕಾಸಿನ ಸಹಾಯ ಮಾಡಿ ಉಗ್ರ ಸಂಘಟನೆಗಳಲ್ಲಿ ಸೇರಿಸಿಕೊಳ್ಳುವಂತೆ ಪ್ರೇರೇಪಿಸುವುದರಲ್ಲಿ ಈತ ನಿಸ್ಸೀಮನಾಗಿದ್ದಾನೆ. ಈ ಹಿಂದೆಯೂ ಪಾಕ್ಗೆ ಭೇಟಿ ನೀಡಿದ್ದ ಖಾಲಿದ್ ಕ್ಯಾದೋಮಿ ಕಳೆದ 2023ರ ಡಿಸೆಂಬರ್ ತಿಂಗಳಲ್ಲಿ ಪಾಕಿಸ್ತಾನದ ಹಿರಿಯ ನಾಯಕ ಮೊಹಮ್ಮದ್ ಅಲಿ ಜಿನ್ನಾ ಜನ್ಮದಿನದ ನಿಮಿತ್ತ ಪಾಕಿಸ್ತಾನದ ಕರಾಚಿಯಲ್ಲಿ ನಡೆದಿದ್ದ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಹಮಾಸ್ ನಾಯಕ ಭಾಗವಹಿಸಿದ್ದ. ಅಲ್ಲಿನ ಪ್ಯಾಲೆಸ್ತೀನ್ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಷಣಕಾರನಾಗಿ ಕ್ಯಾದೋಮಿ ಆಗಮಿಸಿದ್ದ. ಅಲ್ಲದೆ ಪಾಕ್ನ ಈ ಫೌಂಡೇಶನ್ನ ಸೆಕ್ರೆಟರಿ ಸಬೀರ್ ಮರಿಯಾಂ ಸೇರಿ ಇಬ್ಬರು ಭಾಗವಹಿಸಿದ್ರು. ಇನ್ನು ಆಗ ನಡೀತಾ ಇದ್ದ ಇಸ್ರೇಲ್ ಹಮಾಸ್ ನಡುವೆ ಗಾಜಾದಲ್ಲಿ ನಡೀತಾ ಇದ್ದ ಯುದ್ಧದ ವೇಳೆ ಪಾಕಿಸ್ತಾನಿಯರು ಪ್ಯಾಲೆಸ್ತೀನ್ ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸಿದ್ದ. ಅಲ್ಲದೆ ಅಲ್ಲಿನ ರಾಜಕೀಯ ಸಂಘಟನೆಯಾಗಿರೋ ಜಮಾತ್ ಇ ಇಸ್ಲಾಂಗೂ ಈತ ಥ್ಯಾಂಕ್ಸ್ ಹೇಳಿದ್ದ. ನಾವು ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ ಅಂತ ತಿಳಿಸಿದ್ದ. ಅಲ್ಲದೆ ಹಮಾಸ್ ಒಂದು ರಾಷ್ಟ್ರಕ್ಕೆ ತಾನು ಮಾಡಬೇಕಾದ ಅತ್ಯಂತ ಮಹತ್ವದ ಕೆಲಸವನ್ನ ಮಾಡಿದೆ. ಇಸ್ರೇಲ್ ಅಕ್ರಮವಾಗಿ ರಚನೆಯಾಗಿರೋ ದೇಶವಾಗಿದೆ. ಇದಕ್ಕೆ ಯಾವುದೇ ಮಾನ್ಯತೆಯನ್ನ ಯಾರೂ ನೀಡಬಾರದು ಅಂತ ಆಗ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನದಲ್ಲಿರುವ ಪ್ಯಾಲೆಸ್ತೀನ್ ಬೆಂಬಲಿಗರು ಕ್ಯಾದೋಮಿಯನ್ನ ಹೊಗಳಿದ್ರು. ಅಲ್ಲದೆ ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂಶ ಅಂದ್ರೆ ಈ ಹಮಾಸ್ ಕುರಿತು ನಮ್ಮ ಭಾರತದ ನಿಲುವನ್ನ. ಇಷ್ಟೆಲ್ಲ ಘಟನೆಗಳಿಗೆ ಕಾರಣವಾಗ್ತಿರೋ ಈ ಹಮಾಸ್ ಗುಂಪನ್ನ ಭಾರತ ಸರ್ಕಾರ ಇದುವರೆಗೂ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿಲ್ಲ. ಇನ್ನು ಈ ಭಾರತ ಹಲವು ವರ್ಷಗಳಿಂದ ನಿರಂತರ ಪ್ಯಾಲೆಸ್ತೀನ್ನ ಸಮರ್ಥನೆ ಮಾಡ್ತಲೇ ಬಂದಿದೆ. ಅಲ್ಲದೆ ಈ ಹಮಾಸ್ ಉಪಟಳದಿಂದ ಆಕ್ರೋಶದಲ್ಲಿರುವ ಇಸ್ರೇಲ್ ಆಗಾಗ ಹಮಾಸ್ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಬೇಕೆಂದು ಭಾರತಕ್ಕೆ ಆಗ್ರಹಿಸುತ್ತಲೇ ಬರ್ತಾ ಇದೆ. ಅಲ್ಲದೆ ಇಲ್ಲಿ ಗಮನಾರ್ಹ ಸಂಗತಿ ಏನಂದ್ರೆ, ಕಳೆದ 2008ರ ನವೆಂಬರ್ 26ರಂದು ನಡೆದಿದ್ದ ಮುಂಬೈ ಭಯೋತ್ಪಾದಕ ದಾಳಿಯ ಬಳಿಕ ಲಷ್ಕರ್ ಎ ತೊಯ್ಬಾ ಒಂದು ಭಯೋತ್ಪಾದಕ ಸಂಘಟನೆ ಅಂತ 2023ರಲ್ಲಿ ಇಸ್ರೇಲ್ ಘೋಷಿಸಿತ್ತು. ಅಲ್ಲದೆ ಕಳೆದ 2024ರ ಆಗಸ್ಟ್ನಲ್ಲಿ ಹಮಾಸ್ ಮತ್ತು ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕ ಸೈಫುಲ್ಲಾ ಖಾಲಿದ್ ನಡುವೆ ಸಭೆಯೊಂದು ನಡೆದಿತ್ತು. ಕತಾರ್ನ ರಾಜಧಾನಿ ದೋಹಾದಲ್ಲಿ ನಡೆದ ಈ ಸಭೆಯ ಬಳಿಕ ಭಾರತ ಅಲರ್ಟ್ ಆಗಿತ್ತು. ಇನ್ನು ಈ ಸೈಫುಲ್ಲಾ ಖಾಲಿದ್ನನ್ನ 2018ರಲ್ಲಿ ಅಮೆರಿಕ ಭಯೋತ್ಪಾದಕನೆಂದು ಘೋಷಿಸಿತ್ತು. ಅಲ್ಲದೆ ಪ್ರಮುಖವಾಗಿ ಈ ಖಾಲಿದ್ ಲಷ್ಕರ್ ಎ ತೊಯ್ಬಾದ ಸಂಸ್ಥಾಪಕ ಹಫೀಜ್ ಸಯ್ಯದ್ನ ಆಪ್ತನೆಂದು ಹೇಳಲಾಗಿದೆ. ಇನ್ನು ಪಾಕಿಸ್ತಾನವು ಈ ಮೂಲಕ ಜಮ್ಮು ಕಾಶ್ಮೀರದ ವಿಷಯವನ್ನ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವ ಪ್ರಯತ್ನ ಮಾಡ್ತಿದೆ. ಪ್ಯಾಲೆಸ್ತೀನ್ ಮತ್ತು ಕಾಶ್ಮೀರ ಒಂದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಈ ಎರಡೂ ಪ್ರದೇಶಗಳಲ್ಲಿ ಮುಸಲ್ಮಾನರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಬಿಂಬಿಸಿ ಜಾಗತಿಕ ಮಟ್ಟದಲ್ಲಿರುವ ಇಸ್ಲಾಮಿಕ್ ದೇಶಗಳನ್ನ ಒಗ್ಗೂಡಿಸಲು ಕರೆ ನೀಡಬಹುದು ಎನ್ನಲಾಗುತ್ತಿದೆ. ಇನ್ನು ಸದಾ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ನೀಡ್ತಾ ಇದ್ದ ಹಮಾಸ್ ಇದೀಗ ಬೈ ಬರ್ತ್ ಟೆರರಿಸಂ ಅನ್ನ ಮೈಗೂಡಿಸಿಕೊಂಡಿರುವ ಪಾಕಿಸ್ತಾನದ ಜೊತೆ ಸೇರಿಕೊಂಡಿದ್ದು ಭಾರತದ ಪಾಲಿಗೆ ಆತಂಕದ ಸಂಗತಿಯೇ ಸರಿ. ಅಮೆರಿಕದಂತಹ ಖ್ಯಾತ ರಾಷ್ಟ್ರಗಳಿಂದ ಬ್ಯಾನ್ ಆಗಿರುವ ಹಮಾಸ್ ಉಗ್ರರು ಪಾಕಿಸ್ತಾನದ ಸ್ನೇಹ ಮಾಡಿರೋದನ್ನ ಗಮನಿಸಿದಾಗ ಪಾಕ್ ನಿಜವಾಗಿಯೂ ಭಯೋತ್ಪಾದಕತೆಯನ್ನ ಘೋಷಿಸ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಶಾಕಿಂಗ್ ವಿಚಾರ ಅಂದ್ರೆ ಹಮಾಸ್ ಜೊತೆ ಬಹಿರಂಗವಾಗಿಯೇ ಗುರುತಿಸಿಕೊಂಡಿರುವ ಪಾಕ್ ಇನ್ನು ಮುಂದೆ ಭಾರತ ಗಡಿಗಳಲ್ಲಿ ತನ್ನ ಭಯೋತ್ಪಾದಕ ಕೃತ್ಯಗಳನ್ನು ಹೆಚ್ಚಳ ಮಾಡಬಹುದು. ಅಲ್ಲದೆ ಅದರಲ್ಲೂ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗಗಳಲ್ಲಿಯೂ ಉಗ್ರ ಚಟುವಟಿಕೆಗಳು ಇನ್ನಷ್ಟು ಜಾಸ್ತಿಯಾಗುವ ಬಗ್ಗೆ ಗುಪ್ತಚರ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಒಟ್ನಲ್ಲಿ ನಮ್ಮ ಭಾರತದ ಹಿತದೃಷ್ಟಿಯಿಂದ ಈ ಬೆಳವಣಿಗೆಯು ಎಚ್ಚರಿಕೆಯ ಕರೆಗಂಟೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಭಾರತವು ಪಾಕಿಸ್ತಾನದ ತನ್ನ ಗಡಿಗಳಲ್ಲಿ ಸೇನಾ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ.
ಅಲ್ಲದೆ ಪ್ರಮುಖವಾಗಿ ಒಂದು ರಾಷ್ಟ್ರದ ನಿಜವಾದ ಸಂಪತ್ತು ಅಂದ್ರೆ ಅದು ನಮ್ಮ ಯುವ ಸಮೂಹ. ಈಗ ಹಮಾಸ್ ಪಾಕ್ ದೋಸ್ತಿಯಿಂದ ಪಿಒಕೆ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಯುವಕರು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಆತಂಕವು ಮೂಡಿದೆ. ಜಾಗತಿಕವಾಗಿ ನಡೀತಾ ಇರೋ ಈ ಭಯೋತ್ಪಾದಕತೆಗೆ ಈ ಪಾಕಿಸ್ತಾನವೇ ತವರೂರಾದ್ರೂ ಅಚ್ಚರಿ ಪಡಬೇಕಿಲ್ಲ. ಅದೇನೇ ಇರಲಿ, ಸದಾಕಾಲ ಭಾರತದೊಂದಿಗೆ ಕಾಲು ಕೆದರಿ ಜಗಳಕ್ಕಿಳಿಯುವ ಪಾಕಿಸ್ತಾನ ಇದೀಗ ಹಮಾಸ್ ಜೊತೆ ಕೈ ಜೋಡಿಸಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಇನ್ನಾದ್ರೂ ಭಾರತ ತಕ್ಷಣವೇ ಎಚ್ಚೆತ್ತು ಹಮಾಸ್ ಸಂಘಟನೆಯನ್ನ ಬ್ಯಾನ್ ಮಾಡುವ ಮೂಲಕ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಹಾಗೂ ಪ್ರಮುಖವಾಗಿ ಭಾರತದ ಭದ್ರತೆಯ ದೃಷ್ಟಿಯಿಂದಲೂ ಅತ್ಯಂತ ಅವಶ್ಯಕವಾಗಿದೆ ಅನ್ನೋದನ್ನ ಈಗಲಾದ್ರೂ ಅರಿಯಬೇಕಿದೆ.